ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದೇ ವಿಚಾರ ಬಿಜೆಪಿಗೂ ಕೂಡ ಅಸ್ತ್ರವಾಗಿದೆ. ಸಹಜವಾಗಿ ಬಿಜೆಪಿ ನಾಯಕರಿಂದ ವಾಗ್ದಾಳಿ ಕೂಡ ಕೇಳಿ ಬರ್ತಾ ಇದೆ. ಕೆ.ಸಿ. ವೇಣುಗೋಪಾಲ್ ಮಧ್ಯಪ್ರವೇಶಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ರಾಜ್ಯದಲ್ಲಿ ಸರ್ಕಾರ ಸತ್ತು ಹೋಗಿದೆ, ಇಲ್ಲಿರೋದು ಕೇವಲ ಬುಲ್ಡೋಸರ್ ಸರ್ಕಾರ ಅಂತೆಲ್ಲ ವ್ಯಾಖ್ಯಾನಿಸಿದೆ. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಮಾನವನ್ನ ಹರಾಜು ಹಾಕಿದೆ. ಇದು ತುಷ್ಟೀಕರಣದ ಪರಮಾವಧಿ ಅಂತ ಬಿಜೆಪಿಗರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅಂತ. ಬಟ್ ಇವರು ಹೋರಾಟ ಯಾವ ರೀತಿ ಮಾಡ್ತಾರೆ, ಹೀಗಾಗದೇ ಇರೋ ರೀತಿ ಹೇಗೆ ನೋಡ್ಕೊಳ್ತಾರೆ ಅನ್ನೋದನ್ನೆಲ್ಲ ಮಾತಾಡೋದಕ್ಕೆ ಹೋಗಿಲ್ಲಪ್ಪ. ಕೇರಳದವ್ರು ಬಂದು ಅಲ್ಲಿನ ಎಂಪಿಗಳು ಇಲ್ಲಿ ಬಂದು ಇಲ್ಲಿ ತಪ್ಪಾಗಿದೆ ಅಂತ ಹೇಳಕ್ಕೆ ಅವ್ರಿಗೇನು ಅಧಿಕಾರ ಇದೆ? ಬೇಕಾದ್ರೆ ಅಷ್ಟಿದ್ರೆ ಕರ್ಕೊಂಡೋಗ್ಲಿ, ಅವರು ಕೇರಳ ಕರ್ಕೊಂಡೋಗ್ಲಿ. ಅವ್ರು ಯಾರು ಗೊತ್ತಿಲ್ಲ, ಇನ್ನ ಬಾಂಗ್ಲಾದೇಶದವರ ನಮ್ಮವರ ಯಾರು ಇನ್ನೂ ಗೊತ್ತಿಲ್ಲ. ಅವರು ಅಕ್ರಮವಾಗಿ ಅಲ್ಲಿ ಹಾಕೊಂಡಿದ್ದಾರೆ. ಸರ್ಕಾರ ಅದನ್ನ ತೆರವು ಮಾಡಿರೋದ್ರ ಬಗ್ಗೆ ಅದು ತೀರ್ಮಾನ ಮಾಡಬೇಕಾಗಿರೋದು ನ್ಯಾಯಾಲಯಗಳು. ಅವ್ರು ಅಕ್ರಮ ಹಾಕೊಂಡಿದಾರ ಇಲ್ಲ ಸಕ್ರಮ ಹಾಕೊಂಡಿದಾರ ತೀರ್ಮಾನ ಮಾಡಬೇಕಾಗಿರೋದು ನ್ಯಾಯಾಲಯ, ಸ್ಥಳೀಯ ಆಡಳಿತ. ಈಗಾಗಲೇ ಸ್ಥಳೀಯ ಆಡಳಿತ ಅವ್ರಿಗೆ ನೋಟಿಸ್ ಹಿಂದೆನೆ ಸರ್ವ್ ಮಾಡಿದೆ. ಬಟ್ ಈಗ ಕೇರಳದ ಮುಖ್ಯಮಂತ್ರಿ ಪಿರಾಣೈನ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಇವತ್ತು ಎಂಪಿಗಳು ಬಂದಿದ್ದಾರೆ. ಇದು ದ್ವೇಷ ಭಾವನೆಯನ್ನ ಬಿತ್ತುವಂತ ಕೆಲಸ. ಏನೋ ನಾವು ಮುಸ್ಲಿಮರ ಪರವಾಗಿದ್ದೀರಿ ಅನ್ನೋದನ್ನ, ಅಲ್ಲಿ ಚುನಾವಣೆ ಬರ್ತಾ ಇದೆಯಲ್ಲ, ಆ ಚುನಾವಣೆಗೆ ಇದನ್ನು ವೆಪನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ. ತೆರವುಗೊಳಿಸಿದ್ದೀರಾ ಅನ್ನೋದಕ್ಕೆ ಫಸ್ಟ್ ರಿಯಾಕ್ಷನ್ ಬರುತ್ತೆ ಪಿನರಾಯ್ ವಿಜಯನ್ ಅವರು, ಕೇರಳದ ಮುಖ್ಯಮಂತ್ರಿ. ಇಲ್ಲಿ ಕರ್ನಾಟಕದಲ್ಲಿರೋದು ಬುಲ್ಡೋಸರ್ ಸರ್ಕಾರ, ವಾಪಸ್ ಅವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಬಹಳ ಬಲವಾಗಿ. ಹಸ್ತಕ್ಷೇಪ ಮಾಡ್ಲಿಕ್ಕೆ ನೀವ್ಯಾರು? ನಮ್ಮ ಕರ್ನಾಟಕದಲ್ಲಿ ನೀವ್ಯಾರ್ರಿ ಹಸ್ತಕ್ಷೇಪ ಮಾಡ್ಲಿಕ್ಕೆ? ಕೆ.ಸಿ. ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ತಕ್ಷಣ ಹಸ್ತಕ್ಷೇಪ ಅನ್ಸ್ಲಿಲ್ಲ ಇವರಿಗೆ. ಮುಸಲ್ಮಾನರು 200 ಕುಟುಂಬ ಇದ್ದಾರೆ. ಅವ್ರು ಯಾರು ಮುಸಲ್ಮಾನರು, ಎಲ್ಲಿಯವರು, ಯಾವ ದೇಶದವರು ಅಂತೂ ನೋಡಿಲ್ವಲ್ಲ. ಇದೇ ಸಿದ್ದರಾಮಯ್ಯನವ್ರ ಭಾಷೆಯಲ್ಲಿ ಹೇಳ್ಬೇಕಿತ್ತು, ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಂಗಿಲ್ಲ ಮಿಸ್ಟರ್ ಕೆ.ಸಿ. ವೇಣುಗೋಪಾಲ್ ಅಂತ ಹೇಳಿದರೆ ಆಗ ಮೆಚ್ಕೋಬೋದಿತ್ತು. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಕರ್ನಾಟಕದ ಮತ್ತು ಕನ್ನಡಿಗರ ಹಿತಾಸಕ್ತಿಯನ್ನ ಒತ್ತೆ ಇಡಬೇಡಿ. ನೀವ್ ಹೇಳಿದ್ರಿ ಕೋಗಿಲು ಲೇಔಟ್ ಅಕ್ರಮ ಅಂತ ಹೇಳಿ. ಅಕ್ರಮವನ್ನ ಯಾಕೆ ಸಮರ್ಥಿಸ್ತೀರಿ? ಕನ್ನಡಿಗರ ಸ್ವಾಭಿಮಾನವನ್ನ ಸಾಯಿಸಬೇಡಿ. ನಿಮ್ ರಾಜಕೀಯ ತೆವಲಿಗೆ, ನಿಮ್ ರಾಜಕೀಯ ಸ್ವಾರ್ಥಕ್ಕೆ. ನಾನು ಕನ್ನಡ ಪರ ಹೋರಾಟಗಾರರಿಗೆ ನೀವು ಈ ಸಂದರ್ಭದಲ್ಲಿ ಹೇಳಬೇಕು, ಕೇರಳದ ಸಂಸದ ಬಂದು ಕರ್ನಾಟಕಕ್ಕೆ ಪಾಠ ಹೇಳುವ ಅವಶ್ಯಕತೆ ಇಲ್ಲ. ಕೇರಳದ ಮುಖ್ಯಮಂತ್ರಿಗಳು ಕರ್ನಾಟಕದ ಆಡಳಿತದ ಬಗ್ಗೆ ಮೂಗು ತೂರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಒಂದು ದುರಂತದ ಸಂಗತಿ. ನಮ್ಮ ರಾಜ್ಯದ ಯಾವುದೋ ವಿಷಯದ ಕುರಿತಂತೆ ಕೇರಳದ ಮಂತ್ರಿಗಳು ಬರ್ತಾರೆ, ಕೇರಳದ ಶಾಸಕರುಗಳು ಬರ್ತಾರೆ, ಕರ್ನಾಟಕ ಸರ್ಕಾರ ಮಾಡಿದ್ದು ತಪ್ಪು ಅನ್ನುವಷ್ಟರ ಮಟ್ಟಿಗೆ, ಇಲ್ಲಿಯ ನಿರ್ದೇಶನವನ್ನು ಕೊಡುವಷ್ಟರ ಮಟ್ಟಿಗೆ ಕರ್ನಾಟಕದ ಆಡಳಿತ ವಿಫಲ ಆಗಿರುವಂಥದ್ದು ಇದಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿ ಯಾರಿಗೋ ತೊಂದರೆ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಸಹಾನುಭೂತಿಯನ್ನು ವ್ಯಕ್ತ ಮಾಡ್ತಾರೆ, ವೇಣುಗೋಪಾಲ್ ಅವರು ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತಾರೆ, ಕೇರಳದ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರವನ್ನು ಟೀಕೆ ಮಾಡ್ತಾರೆ.